ಈ ಒಂದು ಹ್ಯಾಬಿಟ್ ಏನಿದೆ, ನನ್ನ ಮೆಂಟಲ್ ಹೆಲ್ತ್‌ನ ಸ್ಟೇಬಲ್ ಆಗಿಡ್ಲಿಕ್ಕೆ, ಇಮೋಷನಲಿ ಸ್ಟೇಬಲ್ ಆಗಿರ್ಲಿಕ್ಕೆ, ಆಲ್ಸೋ ಫಿಸಿಕಲಿ ಆರೋಗ್ಯವಾಗಿ ಇರ್ಲಿಕ್ಕೆ ನನಗೆ ಹೆಲ್ಪ್ ಆಗಿದೆ. ಸೊ, ಈ ಹ್ಯಾಬಿಟ್ ಯಾವುದು ಅಂತ ಅಂದರೆ, ಬೆಳಿಗ್ಗೆ 3ರಿಂದ 5 ಗಂಟೆ ನಡುವೆ ಎದ್ದು ಮೈಂಡ್‌ಫುಲ್‌ನೆಸ್‌ನ ಪ್ರಾಕ್ಟೀಸ್ ಮಾಡುವಂಥದ್ದು. ಈ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಡಿವೈನ್ ಅವರಲ್ಲಿ ಬೆಳಗ್ಗೆ ಬೇಗ ಎದ್ದು ಮೈಂಡ್‌ಫುಲ್‌ನೆಸ್‌ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಯಾಕಂತಾರೆ? ಅದರ ಬೆನಿಫಿಟ್ಸ್ ಆದರೂ ಏನು? ಸೊ, ಫಸ್ಟ್ ಬೆನಿಫಿಟ್ ಏನು ಅಂತ ಅಂದರೆ, ನಿಮ್ಮನ್ನು ಕಾಪಾಡ್ತಾ ಇರುವಂಥ, ನಿಮಗೆ ಗೈಡ್ ಮಾಡ್ತಾ ಇರುವಂಥ ಯೂನಿವರ್ಸ್ ಜೊತೆ ಸ್ಟ್ರಾಂಗ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. 3ರಿಂದ 5 ಗಂಟೆ ಸಮಯ ಏನಿರುತ್ತೆ, ಕಾಮ್ ಆಗಿರುತ್ತೆ. ಯಾರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇರಲ್ಲ. ಪ್ರಕೃತಿ ಕೂಡ ಅಷ್ಟೇ ಶಾಂತವಾಗಿರುತ್ತೆ. ಆ್ಯಂಡ್ ಹೇಳ್ತಾರೆ, 3ರಿಂದ 5 ಗಂಟೆ ಟೈಮ್ ಏನಿದೆ, ಯೂನಿವರ್ಸ್ ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಇರ್ಬೋದು, ಅಥವಾ ನಿಮ್ಮ ಯೂನಿವರ್ಸ್ ಏನಿದೆ, ಡಿವೈನ್ ಎನರ್ಜಿ ಏನಿದೆ, ನೀವೇನೆಲ್ಲ ಕಷ್ಟಪಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಹೇಗೆ ಅದರಿಂದ ಹೊರಗೆ ಬರೋದು, ಐಡಿಯಾ, ಗೈಡೆನ್ಸ್ ರೂಪದಲ್ಲಿ ನಿಮಗೆ ಮಾತಾಡಲಿಕ್ಕೆ, ನಿಮಗೆ ಗೈಡ್ ಮಾಡಲಿಕ್ಕೆ ಕಾಯ್ತಾ ಇರುತ್ತಂತೆ ಈ 3 to 5 AM ಅಲ್ಲಿ ಬೆಳಗ್ಗೆ. ಸೊ, ಆ ಟೈಮಲ್ಲಿ ನೀವು ಎದ್ದು ಮೆಡಿಟೇಷನ್ನು ಅಥವಾ ಮೈಂಡ್‌ಫುಲ್‌ನೆಸ್‌ನ ಪ್ರಾಕ್ಟೀಸ್ ಮಾಡಿದರೆ ಹೈಯರ್ ಎನರ್ಜಿ ಜೊತೆ ನಿಮಗೆ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಜೊತೆಗೆ ಎರಡನೇ ಬೆನಿಫಿಟ್ ಏನು ಅಂತ ಅಂದರೆ, ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಸೊ, ನಾವೆಲ್ಲರೂ ಕೂಡ ಡಿವೈನ್ ಬೀಯಿಂಗ್ಸ್ ಅಂತ ಅಂದಮೇಲೆ ನಮ್ಮ ಒಳಗಡೆ ಆ ಇಂಟ್ಯೂಷನ್ ಪವರ್, ಗೈಡೆನ್ಸ್ ಎಲ್ಲವೂ ಕೂಡ ಇರುತ್ತೆ. ನೀವು ಸಿಕ್ಸ್ತ್ ಸೆನ್ಸ್ ಅಂತೀರಾ, ಅಥವಾ ಏನೋ ಒಂದು ರೀತಿ ಇನ್ಸಿಡೆಂಟ್ ಆಗೋಗಿಂತ ಮುಂಚೆನೇ ಮನಸ್ಸಿಗೆ ಒಳ್ಳೇದಿರಲಿ ಕೆಟ್ಟದಿರಲಿ ಇನ್ಸ್ಟಿಂಕ್ಟ್ ಬರುವಂಥದ್ದಾಗಿರ್ಬೋದು. ಸೊ, ನಮ್ಮ ಇಂಟ್ಯೂಷನ್ ಪವರ್ ಏನಿರುತ್ತೆ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಸೊ, ಮೂರನೇ ಬೆನಿಫಿಟ್ ಏನು ಅಂತ ಅಂದರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಈ ಟೈಮಲ್ಲಿ ನೀವು ಜರ್ನಲಿಂಗ್ ಮಾಡುವಂಥದ್ದಾಗಿರ್ಬಹುದು, ಅಥವಾ ನಿಮ್ಮ ಕನಸಿನ ಬಗ್ಗೆ ಫೋಕಸ್ ಮಾಡ್ತಾ ಇದ್ದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಗೈಡೆನ್ಸ್ ಇರಲಿ, ಸ್ಮೂತ್ ಇರಲಿ, ಈಸ್ ಇರಲಿ ನಿಮ್ಮ ಲೈಫ್ನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಮೋಷ್ನಲ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಂದರೆ ಈಗ ಎಷ್ಟೋ ಸಲ ನಮ್ಮ ಮನಸ್ಸಿನ ಭಾವನೆಯನ್ನು ಈ 3ರಿಂದ 5 ಗಂಟೆಯಲ್ಲಿ ನಾವು ಜರ್ನಲಿಂಗ್ ಮಾಡ್ತಾ ಇದ್ರೆ, ಜರ್ನಲಿಂಗ್ ಅಂತ ಅಂದರೆ ನೀವು ಪೆನ್ ತೊಗೊಂಡು, ಪೇಪರ್ ತೊಗೊಂಡು ನಿಮ್ಮ ಮನಸ್ಸಿನ ಭಾವನೆಯನ್ನು ಬರಿತಾ ಇದ್ರೆ ಕ್ಲಾರಿಟಿ ಹೆಚ್ಚಾಗುತ್ತೆ, ಇಮೋಷ್ನಲಿ ಸ್ಟೇಬಲ್ ಆಗ್ತಾ ಹೋಗ್ತೀರಾ. ಸೊ, 4ನೇ ಬೆನಿಫಿಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ನಿಮ್ಮ ಮೈಂಡ್‌ಫುಲ್‌ನೆಸ್ ಇರಲಿ, ಇಮೋಷ್ನಲ್ ಹೆಲ್ತ್ ಇರಲಿ, ಮೆಂಟಲ್ ಹೆಲ್ತ್ ಇರಲಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಇರಲಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದರೆ, ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನೀವು ಕೂಡ 4 AM ಕ್ಲಬ್ಗೆ ಜಾಯ್ನ್ ಆಗ್ಬೋದು. 4ನೇ ಬೆನಿಫಿಟ್ ಏನು ಅಂತ ಅಂದರೆ, ನೇಚರ್ ಕ್ಲಾಕ್ ಮತ್ತು ಬಾಡಿ ಕ್ಲಾಕ್ ಎರಡೂ ಅಲೈನ್ ಆಗಿರುತ್ತೆ. ಸೊ, ಬೆಳಗ್ಗೆ ಬೇಗ ಹೇಳ್ತೀರಾ, ನೇಚರ್ ಕ್ಲಾಕ್ ಜೊತೆ ನಿಮ್ಮ ಬಾಡಿ ಕ್ಲಾಕ್ ಅಲೈನ್ ಆಗಿರುತ್ತೆ. ರಾತ್ರಿ ಬೇಗ ಮಲಗಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿದ್ರಾಹೀನತೆ ಸಮಸ್ಯೆಯಿಂದ ಈಸಿಯಾಗಿ ಹೊರಗಡೆ ಬರಬಹುದು. ಜೊತೆಗೆ ಏನಂತ ಅಂದರೆ, ಆಯುರ್ವೇದದ ಪ್ರಕಾರ ಈ 3ರಿಂದ 5 ಗಂಟೆ ಟೈಮ್ ಏನಿರುತ್ತೆ, ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಆಗ್ತಾ ಇರುತ್ತೆ. ಅಂದರೆ ಬಾಡಿಯಲ್ಲಿರುವ ಟಾಕ್ಸಿನ್ಸ್ ಎಲ್ಲ ಹೊರಹಾಕುವಂತಹ ಕ್ರಿಯೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ನೀವು ಉಗುರು ಬೆಚ್ಚಗಿನ ನೀರು ಕುಡಿಯೋದಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದಾಗಿರ್ಬೋದು ಮಾಡ್ತಾ ಫಿಸಿಕಲ್ ಹೆಲ್ತ್ ಕೂಡ ಜಾಸ್ತಿ ಆಗುತ್ತೆ. ಸೊ,